ಯಾವುದೇ ರೀತಿಯಾದಂಥ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಸರ್ಕಾರ ನಾವು ಗೌರವಿಸ್ತೀವಿ, ಅದನ್ನು ಅಭಿನಂದಿಸ್ತೀವಿ, ಅದನ್ನು ಹೆಚ್ಚಿನ ವಿಚಾರಗಳನ್ನ ಮಾತಾಡಬೇಕಂತ ನನ್ನ ಬಯಕೆನೂ ಇದೆ. ಈ ಸದನವನ್ನು, ಉತ್ತರ ಕರ್ನಾಟಕದಲ್ಲಿ ನಡೀತಕ್ಕಂಥ ಅಧಿವೇಶನವನ್ನು ನಾವೆಲ್ಲರೂ ಈ ಸದುಪಯೋಗ ಪಡ್ಕೋಬೇಕು. ಅದ್ರ ಜೊತೆಗೆ ಹೆಚ್ಚಿನ ವಿಚಾರಗಳು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ವಿಚಾರಗಳನ್ನ ತಗೋಬೇಕಂತ ಹೇಳಿ ನಾನು ವಿರೋಧ ಪಕ್ಷದಲ್ಲಿ ಕೂಡ ಮನವಿ ಮಾಡಿಕೊಳ್ತೀನಿ. ಅಲ್ಲ, ರೈತರು ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಾವು ಸ್ವಾಗತ ಮಾಡ್ತೀವಿ. ಈ ದೇಶದ ವ್ಯವಸ್ಥೆಯಲ್ಲಿ ರೈತರು ಯಾವುದೇ ರೀತಿಯಾದ ಹೋರಾಟ ಮಾಡಿದ್ರೆ ನಮ್ಮ ಪಕ್ಷ ಆಗಿರಲಿ, ನಾವಾಗಿರಲಿ ಗೌರವಿಸ್ತೀವಿ. ಆದರೆ BJPಯವರು ಅದರಲ್ಲಿ ಹೋಗಿ ಪ್ರಚಾರ ಪಡ್ತಕ್ಕಂಥದ್ದು ಅರ್ಥನೇ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಉದಾಹರಣೆಗೆ ಅಂತಂದರೆ, ಇವತ್ತು ಕಬ್ಬು ಬೆಳೆಗಾರದಾಗಿರಲಿ ಅಥವಾ ನಮ್ಮ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರದಾಗಿರಲಿ, ಇವತ್ತು ಇಡೀ ಭಾರತ ದೇಶದಲ್ಲಿ ಕಳೆದ 11 ವರ್ಷದಿಂದ ಎಥನಾಲ್ ಪಾಲಿಸಿ ಮಾಡೋರು ಯಾರು? ಇವತ್ತು ಕಬ್ಬು ಬೆಳೆಗಾರರಿಗೆ ಅನಾನುಕೂಲ ಆಗಿರ್ತಕ್ಕಂಥದ್ದು UP, MP, ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ನಾವೇನು ಕಬ್ಬು ಬೆಳೀತಾ ಇದ್ದೀವಿ, ಇವರು ಎಥನಾಲ್ ಪ್ಲಾಂಟ್ಗಳಿಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟರು. ಮೊದಲು ಬೈ ಪ್ರಾಡಕ್ಟ್ ಆಫ್ ಶುಗರ್ ಕೇನ್ ಏನು ಬೆಗಾಸ್ ಇದೆ, ಅದರಿಂದ ಎಥನಾಲ್ ಪ್ರೊಡ್ಯೂಸ್ ಮಾಡಿರಿ, ಅಗ್ರಿಕಲ್ಚರ್ ಪ್ರೊಡಕ್ಟ್ಸ್ನಿಂದ ನೀವು ಎಥನಾಲ್ ಜಾಸ್ತಿ ಮಾಡಿರಿ, ಮೇಸ್ನಿಂದ ನೀವು ಎಥನಾಲ್ ಜಾಸ್ತಿ ಮಾಡಿರಿ ಅಂಥೇಳಿ ಅವೈಜ್ಞಾನಿಕವಾಗಿ, ಅನ್ಸೈಂಟಿಫಿಕ್ ಆಗಿ ಕೋಟಗಳನ್ನ ಫಿಕ್ಸ್ ಮಾಡಿ ಇವತ್ತು ಕಬ್ಬು ಬೆಳೆಗಾರರು ತೊಂದರೆಯಲ್ಲಿದ್ದಾರೆ. ಇವತ್ತು ಎಥನಾಲ್ ಕರೆಕ್ಟಾಗಿ ಸಿಸ್ಟಮೆಟಿಕ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿದ್ದರೆ ಇವತ್ತು ಎಲ್ಲ ಕಬ್ಬು ಬೆಳೆಗಾರರಿಗೆ ಭಾಳ ದೊಡ್ಡ ಪ್ರಮಾಣದ ಲಾಭ ಆಗ್ತಿತ್ತು. ಇವತ್ತು ಎಥನಾಲ್ ಕೋಟ ಫಿಕ್ಸ್ ಮಾಡೋದು ಅವರೇ, FRP ಪ್ರೈಸ್ ಫಿಕ್ಸ್ ಮಾಡೋರು ಅವರೇ, ಟ್ರಾನ್ಸ್ಪೋರ್ಟ್ ಪ್ರೈಸ್ ಫಿಕ್ಸ್ ಮಾಡೋರು ಅವರೇ, ಓವರಾಲ್ ಪ್ರೈಸ್ ಫಿಕ್ಸ್ ಮಾಡೋರು ಅವರೇ, ಮಿನಿಮಮ್ ಪ್ರೈಸ್ ಫಿಕ್ಸ್ ಅವ್ರು ಮಾಡಿ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ತರ್ತಕ್ಕಂಥದ್ದು ಇದು ಸರಿಯಲ್ಲ. ಮೇಜು ಅಷ್ಟೇ ಇದೆ. ಬಿಹಾರದಿಂದ ಇವತ್ತು ಮೇಜು ಕರ್ನಾಟಕ ರಾಜ್ಯದಲ್ಲಿ 1800ರಿಂದ 1900 ರೂಪಾಯಿ ಬರ್ತಾ ಇದೆ. ಮೊದಲು ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಮೇಜನ್ನು ನೀವು ಸ್ಟಾಪ್ ಮಾಡಿರಿ. ಆಮೇಲೆ ನಮ್ಮ ಸರ್ಕಾರ ಇವತ್ತು ಸುಮಾರು ಪೋಲ್ಟ್ರಿ ಫಾರ್ಮರ್ ಜೊತೆಗೆ ಸುಮಾರು 20-25 ಲಕ್ಷ ಟನ್ ತೊಗೋಬೇಕಂತ ಹೇಳಿ ಒಂದು ಮಾತುಕತೆ ಆಗಿದೆ. ಡಿಸ್ಟಿಲರೀಸ್ನವರು ಎಥನಾಲ್ನವರು ಸುಮಾರು 7.5 ಲಕ್ಷ ಟನ್ ತೊಗೋಬೇಕಂತ ಮಾತುಕತೆ ಆಗಿದೆ. KMFನವರು ಸುಮಾರು 50,000 ಟನ್ ತೊಗೋಬೇಕಂತ ಮಾತುಕತೆ ಆಗಿದೆ. ಇದಕ್ಕೂ ಮೀರಿ ತೊಂದರೆ ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಯವರು, ಸರ್ಕಾರ, ನಾವು ರೈತರ ಪರವಾಗಿ ನಿಂದಿರ್ತೀವಿ. ಅದು ನಮ್ಮ ನಿಲುವಿದೆ. BJPಯವರು ಕೇಂದ್ರದಲ್ಲಿ ಅವ್ರ ನಿಲುವೇನು? ಇವತ್ತು ಪ್ರೈಸ್ ಫಿಕ್ಸ್ ಮಾಡೋರು ಅವರೇ. 2,400 ಪ್ರೈಸ್ ಫಿಕ್ಸ್ ಮಾಡಿದಿರಿ. ಬಿಹಾರಿಂದ ಇವತ್ತು ಮೆಕ್ಕೆತೆನೆ ಬರ್ತಾ ಇದೆ, ಅದನ್ನು ಮೊದಲು ನಿಂದಿರ್ಸ್ರಿ. ಎರಡನೇದು, ನಿಮ್ಮ ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ ಏನಿದೆ? 1 ರೂಪಾಯಿನೂ ಅವ್ರದ್ದು ಕಾಂಟ್ರಿಬ್ಯೂಷನ್ ಇಲ್ಲ. ಇವರೋಗಿ ರೈತರ ಪರವಾಗಿ ಗಲಾಟೆ ಮಾಡಿ ವಿರುದ್ಧ ಮಾಡ್ತೀವಿ ಅಂತಂದರೆ ಅದು ರೈತರ ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೀನಿ. ಶಾಸಕರು ಅಭಿಪ್ರಾಯ ಕೊಟ್ಟಿದ್ದಾರಂತೆ ವಿಪಕ್ಷ ನಾಯಕರಿಗೆ. ನಾಳೆ CLP ನಾವು ಚರ್ಚೆ ಮಾಡಿ DCLP ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡ್ತೀವಿ ಅನ್ನೋದು ಮಾತನಾಡ್ತೀವಿ. ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ದೇ ವಾಂಟ್ ಟು ಡೂ ದ್ಯಾಟ್, ಇಟ್ಸ್ ಲೆಫ್ಟ್ ದೆಮ್. ಸೊ ನಾವು ಅದ್ರ ಬಗ್ಗೆ ಏನು ಹೇಳೋಕ್ಕಾಗೋದಿಲ್ಲ. ಅವರು ಮಾಡೋಂಗಿದ್ರೆ ಮಾಡಿ, ಅದಕ್ಕೆ ನಮಗೆ ಅಭ್ಯಂತರ ಇಲ್ಲ. ಇಫ್ ದೇ ವಾಂಟ್ ಟು ಡೂ ಇಟ್, ಇಟ್ಸ್ ಲೆಫ್ಟ್ ಟು ದೆಮ್. ಐ ಕೆನಾಟ್ ಕಮೆಂಟ್ ಆನ್ ಇಟ್. ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸುವಂತ ಪರಿಸ್ಥಿತಿ ಬಂತ ಅವರು ಆ ಥರ ಯೋಚನೆ ಮಾಡ್ಕೊಂಡಿರೋದು. ಇಟ್ಸ್ ಟು ಬಿಕಾಸ್ ದೇ ಹ್ಯಾವ್ ಟು ಡಿಸೈಡ್ ಆಗುತ್ತೆ. ಅವ್ರಿಗೆ ಆ ಥರ ಇರೋದು, ನಮ್ಮ ಯೋಚನೆ ಅಲ್ಲ ಅದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.